ಒಂದು ರೆಸ್ಟೋರೆಂಟ್ ಮಾಡೆಲ್ನ ಇಟ್ಕೊಂಡು ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ ಹೇಗೆ ಮಾಡ್ಬೋದು ಅಥವಾ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಅರ್ಥ ಮಾಡ್ಕೊಂಡು. ಇವಾಗ ಏನಾಗುತ್ತೆ, ಒಂದು ಚಿಕ್ಕ ಒಂದು ಇವಾಗ ಆ್ಯಸ್ ಎ ಕಸ್ಟಮರ್ ಅಂದರೆ ಇವಾಗ ನಾವು ಒಂದು ಹೋಟೆಲ್ಗೆ ಹೋಗ್ಬೇಕಂತಂದರೆ ನಾವು ಯಾವ ಥರದ ಹೋಟೆಲ್ಗೆ ಹೋಗ್ಬೇಕು ಅನ್ನೋದು ಮುಂಚೆ ಡಿಸೈಡ್ ಮಾಡ್ಕೊಳ್ತೇವೆ, ಅಥವಾ ನನಗೆ ಏನು ತಿನ್ನೋದಿದೆ ಅದರ ಮೇಲೆ ಹೋಟೆಲ್ಗಳು ಡಿಸೈಡ್ ಆಗುತ್ತೆ. ಸೊ ಇವಾಗ ನಾವು ಎಂದೂ ಕೂಡ ಯಾವುದೋ ಹೋಟೆಲ್ಗೆ ಹೋಗ್ಬಿಟ್ಟು ಏನಿದೆಯಪ್ಪ ನಿನ್ನ ಹತ್ರ ಅಂದರೆ, ಒಂದು ನಾನು ಕ್ಲಿಯರ್ ಇಲ್ಲ, ಎರಡನೇದು ಬಂದು ಅವನು ಸರ್ ಇದಿಷ್ಟೆಲ್ಲ ಇದೆ ಏನು ಬೇಕು ನೋಡಿ ಬೇಕಂತ ತಂದು ಕೊಡ್ತಾನೆ, ಅದರಲ್ಲಿ ಯಾವ ಚೆನ್ನಾಗಿ ಮಾಡ್ತಾನೆ ಯಾವ ಚೆನ್ನಾಗಿ ಮಾಡಲ್ಲೋ ಅದು ಅವನಿಗೂ ಗೊತ್ತಿರಲ್ಲ. ಸೊ ಹೀಗಾಗಿಬಿಟ್ಟು ಏನಾಗುತ್ತೆ, ಆ ಥರದ ಕಸ್ಟಮರ್ಗಳು ತಿರ್ಗಾ ಬರೋದು ಇಲ್ಲ. ಆ ಹೋಟೆಲ್ಗಳು ಅದು ಏನಾದರೂ ನೀವೇನಾದರೂ ಈ ಉಡುಪಿ ಹೋಟೆಲಲ್ಲಿ ಚೈನೀಸ್ ಆರ್ಡರ್ ಮಾಡ್ತೇವೆ ನಾವು ಕೆಲವೊಂದು ಸಾರಿ. ಈ ಉಡುಪಿ ಹೋಟೆಲ್ಗಳಲ್ಲಿ ಇಡ್ಲಿ ದೋಸೆ ಈ ಥರದ್ದು ಸೌತ್ ಇಂಡಿಯನ್ ಏನಿದೆ ಅದನ್ನು ಆರ್ಡರ್ ಮಾಡಿದ್ರೆ ಚೆನ್ನಾಗಿ ತಂದು ಕೊಡ್ತಾರೆ. ಆದರೆ ಅದೇ ಬಿಟ್ಬಿಟ್ಟು ನೀವು ಏನಾದರೂ ಚೈನೀಸು ಅಥವಾ ಯಾವುದೋ ಕೊರಿಯನೋ ಬೇರೆ ಯಾವುದೋ ಡಿಶ್ ಆರ್ಡರ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಮಾಡಲ್ಲ. ಸೊ ಅದಕ್ಕೆ ಯಾವ ಥರದ ಕ್ವಿಸಿನ್ ಹೋಟೆಲ್ಗೆ ಹೋಗ್ತಾ ಇದ್ದೀರಾ ಅದನ್ನು ನೋಡ್ಕೋಬೇಕಾಗತ್ತೆ. ಒಂದು ಕಸ್ಟಮರ್ಗೂ ಆ ಥರದ್ದು ಕಸ್ಟಮರ್ಗಳು ಬರೋದು ತುಂಬ ಕಡಿಮೆ. ಒಂದು ಕ್ಲಿಯಾರಿಟಿ ಇರುತ್ತೆ ಅವರಿಗೆ, ಇಲ್ಲಿ ಯಾವ ಥರದ್ದು ಅಡುಗೆ ಸಿಗುತ್ತೆ, ಯಾವ ಚೆನ್ನಾಗಿದೆ, ನಾನು ಟ್ರೈ ಮಾಡಿರೋದು ಯಾವುದಿದೆ ಆ ಥರ. ಇವಾಗ ಈ ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಗೆ ಅವ್ರು ಬರ್ತಾ ಇದ್ದಾರೆ ಅಥವಾ ನಿಮ್ಮ ಹತ್ರ ಎನ್ಕ್ವೈರಿ ಬಂದಿದೆ ಅಂದರೆ ಅವ್ರಿಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ, ಅವ್ರ ಹತ್ರ ಸಪ್ಲೈಯರ್ ಆಲ್ರೆಡಿ ಇರ್ತಾರೆ, ಅವ್ರು ಆಲ್ರೆಡಿ ಬಿಸ್ನೆಸ್ ಮಾಡಿರ್ತಾರೆ, ಅವ್ರಿಗೆ ಏನೋ ಒಂಥರದ ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆ ಅವರು ಸಪ್ಲೈಯರ್ ಇವಾಗಿರೋ ಸಪ್ಲೈಯರ್ ಸಾಲ್ವ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದಿರ್ತಾರೆ. ಆವಾಗ ನೀವು ಬಂದುಬಿಟ್ಟು ಇಲ್ಲ ಸರ್ ನೀವು ಏನು ಹೇಳಿದ್ರು ನಾವು ಸಪ್ಲೈ ಮಾಡ್ತೀವಿ ಅನ್ನೋ ಬದಲು, ಈಗ ನಾರ್ಮಲಿ ಒಳ್ಳೆ ಕಂಪ್ನಿಗಳೆಲ್ಲ ಏನು ಮಾಡ್ತಾರೆ, ಸರ್ ನಮ್ಮ ಹತ್ರ ಈ ಮೆನ್ಯೂ ಇದೆ, ನಮ್ಮ ಹತ್ರ ಈ ಪ್ರಾಡಕ್ಟ್ಸ್ ಇದೆ, ಇದನ್ನು ನಾವು ನಿಮಗೆ ಸಪ್ಲೈ ಮಾಡ್ಬೋದು, ಯಾವ್ದು ಇಲ್ವೋ ಅದು ಮಾಡೋಕ್ಕಾಗಲ್ಲ. ಈಗ ಇಡ್ಲಿ ದೋಸೆ ಇರುತ್ತೆ, ನಾವು ಹೋಗ್ಬಿಟ್ಟು ಬಿರಿಯಾನಿ ಕೇಳಿದ್ರೆ ಅವ್ರು ಏನಂತಾರೆ, ಸರ್ ಬಿರಿಯಾನಿ ಎಲ್ಲ ಸಿಗಲ್ಲ. ಅದನ್ನು ಈಗ ಜನ ಏನು ಮಾಡ್ತಾರೆ ಇಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಯೋಚನೆ ಮಾಡೋ ರೀತಿ ಅಂದರೆ ನಾರ್ಮಲಿ ಇವಾಗ ಹೊಸ ಎಕ್ಸ್ಪೋರ್ಟರ್ ಆಗೋರು ಅಥವಾ ಎಕ್ಸ್ಪೋರ್ಟಲ್ಲಿ ಬಂದಿರೋರು, ಇಲ್ಲ ಅವನು ಬಿರಿಯಾನಿ ಇಲ್ಲ ಅಂದ ತಕ್ಷಣ ಅವ್ನು ಹೋಗ್ಬಿಡ್ತಾನಲ್ಲ, ನನಗೇನು ಪಕ್ಕದ ಹೋಟೆಲಲ್ಲಿ ತಂದು ಕೊಡ್ಬೋದು. ಆ ಪಕ್ಕದ ಹೋಟೆಲ್ ರೆಪ್ಯುಟೇಷನ್ ಮೇಲೆ ಅವ್ನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ನಿಮ್ಮ ಹೋಟೆಲ್ಗೆ ಹೋಗಿತಾರೆ. ಯಾಕೆ ಬೇಕದೆಲ್ಲ, ನಿಮ್ಗೆ ಏನು ಚೆನ್ನಾಗಿ ಬರುತ್ತೋ. ಇವಾಗ ನಿಮಗೆ ಬಿರಿಯಾನಿ ನಿಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ಬೇಡ, ಅದನ್ನು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ನ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆಗಳೇನಿದೆ. ನಿಮಗೆ ಯಾವ್ದು ಚೆನ್ನಾಗಿ ಬರುತ್ತೆ, ನಿಮಗೆ ಯಾವ್ದು ಗೊತ್ತಿದೆ ಚೆನ್ನಾಗಿ ಬರೋದು ಮಾಡಿ, ಅದನ್ನೇ ತಲೆ ಕೆಡಿಸ್ಕೊಳ್ಳಿ, ಅದನ್ನೇ ಮಾಡಿ, ಅಷ್ಟೇ ಸಾಕಾಗತ್ತೆ. ಈಗ ತುಂಬ ಕಂಪ್ನಿಗಳು ಎಲ್ಲನೂ ಮಾಡೋಕ್ಕೆ ಹೋಗಲ್ಲ. ಒಂದು ಫ್ಯಾಕ್ಟ್ರಿ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲ ಸರ್ ನೀವು ಏನು ಹೇಳಿದ್ರು ಮಾಡ್ಕೊಡ್ತೀವಿ ಅಂದರೆ ಇದು ಯಾವ ಥರದ್ದು ಅಂದರೆ ನಿಮಗೇನು ಬರಲ್ಲ ಅಂತ ಅರ್ಥ ಆಗುತ್ತೆ. ಅದ್ರ ಬದಲು ನಿಮಗೆ ಸರ್ ಯಾವ ಥರದ ಫ್ಯಾಕ್ಟ್ರಿ, ಓಕೆ ನಮ್ಮದೊಂದು ಪ್ಯಾಕೇಜಿಂಗ್ ಇದೆ, ನಮ್ಮದೊಂದು ಫುಡ್ ಆ್ಯಂಡ್ ಬಿವರೇಜಸ್ ಕಂಪ್ನಿ ಇದೆ, ನಾವು ಕೂಲ್ ಡ್ರಿಂಕ್ಸ್ ಮಾಡ್ತೇವೆ, ಏನೋ ಒಂದು ಕ್ಲಿಯಾರಿಟಿ ಇರುತ್ತೆ ಅವ್ರಿಗೆ. ಆ ಥರ ಕ್ಲಿಯಾರಿಟಿ ಇರೋ ಜನದ ಹತ್ರ ಮಾತ್ರ ಜನ ಹೋಗಿಬಿಟ್ಟು ಚೆಕ್ ಮಾಡ್ತಾರೆ. ಇವಾಗ ನನ್ನ ಕಣ್ಣು ಹೋಗ್ತಾ ಇದೆ, ನಾನು ಐ ಡಾಕ್ಟರ್ ಹತ್ರ ತಾನೇ ಹೋಗೋದು. ಯಾವ ಡಾಕ್ಟ್ರ್ ಇಲ್ಲ ನಾವು ಏನಿದ್ರು ಸಮಸ್ಯೆ ಇದ್ದರೂ ಚೆಕ್ ಮಾಡ್ತೇನೆ ಅಂತ ಹೇಳೋರ ಹತ್ರ ಯಾರು ಹೋಗ್ತಾರೆ ಇವತ್ತಿನ ಟೈಮಲ್ಲಿ. ಸೊ ನೀವು ಬಿಸ್ನೆಸ್ ಅಂತ ಅಂದ್ಕೊಂಡಾಗ ಕೂಡ ತುಂಬ ರಾಕೆಟ್ ಸೈನ್ಸ್ ಇಲ್ಲ, ಬಟ್ ಬೇಸಿಕ್ಸೇ ಇದೆ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ನಿಮ್ಗೆ ಅದು ಬಿಸ್ನೆಸ್ಸಿಗೆ ತುಂಬ ಪೆಟ್ಟು ಬೀಳುತ್ತೆ. ಇದು ಬೇಸಿಕ್ ನೀವು ಸರಿ ಆಗಲಿಲ್ಲ ಅಂದರೆ ಮುಗಿದೋಯ್ತು ಅಲ್ಲಿ ಕತೆ. ಸೊ ಇಲ್ಲಿ ಜನ ಏನು ಮಾಡ್ತಾರೆ, ನಾನು ಟರ್ಮರಿಕ್ಕು ಮಾಡ್ತೇನೆ, ಫರ್ನಿಚರು ಮಾಡ್ತೇನೆ, ಎಲೆಕ್ಟ್ರಿಕಲ್ಸು ಮಾಡ್ತೇನೆ, ಕೆಮಿಕಲ್ಲು ಮಾಡ್ತೇನೆ, ಬಟ್ಟೆಗಳನ್ನೂ ಹಾಕ್ತಾನೆ, ಎಲ್ಲನೂ ಒಂದೇ ವೆಬ್ಸೈಟಲ್ಲಿ ಹಾಕ್ತಿರ್ತಾರೆ. ಅದು ಹೇಗಾಗುತ್ತೆ ಅಂದರೆ ಒಂಥರ ಅಮೆಝಾನ್ ವೆಬ್ಸೈಟ್ ಥರ ಕಾಣಿಸುತ್ತೆ. ಲಾಸ್ಟಿಗೇನು ಅಮೆಝಾನಲ್ಲಿ ಆರ್ಡರ್ ಮಾಡಿದರೆ ಮನೆಗಾದರೂ ಬರುತ್ತೆ ಕರೆಕ್ಟಾಗಿ, ಇಲ್ಲ ಅಂದರೆ ಅವ್ರು ರಿಟರ್ನ್ ಆದರೂ ತೊಗೊಂಡು ಹೋಗ್ತಾರೆ. ನಿಮ್ಮಲ್ಲಿ ಆ ಸಿಸ್ಟಮೇ ಇಲ್ಲ. ಈಗ ಯಾರೋ ಟರ್ಮರಿಕ್ ಹಾಕಿರ್ತಾರೆ, ಟರ್ಮರಿಕ್ ಎನ್ಕ್ವೈರಿ ಬಂದ ತಕ್ಷಣ ಇಂಡಿಯಾ ಮಾರ್ಟಿಗೆ ಹೋಗ್ಬಿಟ್ಟು ಸಪ್ಲೈಯರ್ನ ಹುಡ್ಕೋದು, ಅವ್ನು ಸಪ್ಲೈಯರ್ ರೇಟ್ ಕಳ್ಸೋಕ್ಕೆ 4 ದಿನ ತೊಗೊಳ್ತಾನೆ. ನೀವು ಅದರ ರೇಟ್ ಮೇಲೆ ನನಗೆ ಎಷ್ಟು ಮಾರ್ಜಿನ್ ಹಾಕಬೇಕು ಅನ್ನೋದು ನೀವು ಎಂದೂ ಕಲ್ತೂ ಇಲ್ಲ, ನೋಡೂ ಇಲ್ಲ, ಮಾಡೂ ಇಲ್ಲ. ಸೊ ಅವಾಗ ಏನಾಗುತ್ತೆ, ಇರೋ ಮಾರ್ಜಿನ್ಗಳನ್ನ ಆ್ಯಡ್ ಮಾಡ್ತೀರಾ, ಅದನ್ನು ಕಳ್ಸೋಕ್ಕೆ ನೋಡ್ತೀರಾ, ಆ ಪ್ರೈಸ್ಗಳಲ್ಲಿ ಅದಕ್ಕೆ ರಿಪ್ಲೈನೇ ಬರಲ್ಲ. ಸೊ ರಿಪ್ಲೈನೂ ಇಲ್ಲ, ಅವನು ಸಪ್ಲೈಯರ್ ಹೇಗಿದಾನೋ ಗೊತ್ತಿಲ್ಲ. ನಾಳೆ ಒಂದು ವೇಳೆ ಹೋಯ್ತು, ಕೊಟೇಶನ್ ಹೋಯಿತು, ಅವ್ನು ಸೆಲೆಕ್ಟು ಮಾಡ್ದ ಅಂತ ಅಂದ್ಕೊಳ್ಳೋಣ, ಅವನು ಆರ್ಡರ್ ಕೊಟ್ಟ, ಇವನಿಗೆ ನೀವು ದುಡ್ಡು ಕೊಡಬೇಕಲ್ಲ. ಇಲ್ಲ ಅವನೊಂದು 10% ಕೊಟ್ಟಿರ್ತಾನೆ, ಇವನು 50% ಕೇಳ್ತಾನೆ, ಉಳಿದಿರೋ 40% ನೀವು ದುಡ್ಡು ಹಾಕ್ತೀರಾ. ಅವ್ನು ಓಡಿದ್ರೆ ಆ ಸಪ್ಲೈಯರ್ನ ವೆರಿಫೈ ಆದರೂ ಮಾಡಬೇಕಲ್ಲ. ಸಪ್ಲೈಯರ್ ಗೊತ್ತಿಲ್ಲ, ಮೆಟೀರಿಯಲ್ ಗೊತ್ತಿಲ್ಲ, ಅವ್ನು ಹೋಗಲಿ ಆಯಿತು, ಸಪ್ಲೈಯರೇನೋ ದುಡ್ಡು ಕೊಟ್ಟಾಯಿತು, ಅವನು ಓಕೆ ಮೆಟೀರಿಯಲ್ ಕೂಡ ಕೊಟ್ಟ. ಆ ಮೆಟೀರಿಯಲ್ ಕೊಟ್ಟ ಮೇಲೂ ಕೂಡ ಆ ಮೆಟೀರಿಯಲ್ಗಳನ್ನ ನಾವು ಹೋಗ್ಬಿಟ್ಟು ಕಸ್ಟಮರ್ಗೆ ಕೊಟ್ಟರೆ ಆ ಕ್ವಾಲಿಟಿ ತಪ್ಪಿರುತ್ತೆ, ಅಥವಾ ಗ್ರೇಡೇ ಅದು ಸರಿ ಇರಲ್ಲ, ಕ್ರಿಕ್ಯುಮಿನ್ ಲೆವೆಲೇ ಬೇರೆ ಇರುತ್ತೆ. ಸೊ ಈ ಥರದ್ದೆಲ್ಲ ಸಮಸ್ಯೆ ಬಂದಾಗ ನೀವು ಏನು ಮಾಡ್ತೀರಿ, ನಿಮ್ಗೆ ಗೊತ್ತಿರಬೇಕಲ್ಲ ಆ ಪ್ರಾಡಕ್ಟ್ ಬಗ್ಗೆ. ಸೊ ಏನಾಗ್ಬಿಡುತ್ತೆ, ಈ ಪ್ರಾಡಕ್ಟ್ ಬಗ್ಗೆನೂ ಗೊತ್ತಿಲ್ಲ, ಸಪ್ಲೈಯರ್ ಬಗ್ಗೆ ಗೊತ್ತಿಲ್ಲ, ಸ್ಟ್ಯಾಂಡರ್ಡ್ ಆಪ್ರೇಷನ್ಸ್ ಗೊತ್ತಿಲ್ಲ, ಎಲ್ಲೆಲ್ಲಿ ತಪ್ಪಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಹೀಗಿದ್ದಾಗ ಏನಾಗ್ಬಿಡುತ್ತೆ, ನೀವು ಬಿಸ್ನೆಸ್ ಏನೇ ಮಾಡೋಕ್ಕೆ ಹೋದರೂ ಕೂಡ ಹಾಳಾಗೋ ಚಾನ್ಸಸ್ಗಳು ತುಂಬ ಹೈ ಲೆವೆಲ್ಗೆ ಹೋಗ್ಬಿಡುತ್ತೆ. ಅಲ್ಲೇನಾಗುತ್ತೆ, ಅವ್ನು ಟೆಸ್ಟ್ ಮಾಡಿಸ್ತಾನೆ, ಟೆಸ್ಟಲ್ಲಿ ರಿಜೆಕ್ಟ್ ಆಯಿತು, ದುಡ್ಡು ಕೊಟ್ಟಿರೋದು ವಾಪಸ್ ಇಸ್ಕೊಳ್ತಾನೆ, ಇಲ್ಲಾಂದರೆ ಕೇಸ್ ಹಾಕ್ತಾನೆ, ಇಲ್ಲಾಂದರೆ ನಿಮ್ಮ ಮುಂದೆ ಬರೋ ಎಕ್ಸ್ಪೋರ್ಟ್ ಆರ್ಡರ್ಸಲ್ಲಿ ಪೆಟ್ಟು ಬೀಳುತ್ತೆ. ಇದೆಲ್ಲ ಒಂದು ಸೈಕಲ್ ಇರುತ್ತೆ. ಈ ಸೈಕಲ್ಗಳಲ್ಲಿ ನೀವು ಪ್ರಾಪರಾಗಿ ಎಲ್ಲವೂ ಪ್ರತಿಯೊಂದು ಜಾಗ ಕರೆಕ್ಟಾಗಿ ಕೂತ್ಕೊಳ್ಳಿಲ್ಲ ಅಂದರೆ ನಿಮ್ಮ ಬಿಸ್ನೆಸ್ ಪೆಟ್ಟು ಬೀಳುತ್ತೆ. ಅದರ ಬದಲು ನೀವು ಯಾವ ಪ್ರಾಡಕ್ಟ್ ಇದ್ದೀರಾ, ಇಂಗ್ರೀಡಿಯೆಂಟಲ್ಲಿ ಮಾಡ್ತಿರೋ, ಇಂಡಿಯನ್ನೋ ಚೈನೀಸೋ ಯಾವುದೋ ಒಂದು ಕ್ವಿಸಿನ್ನ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಚೈನೀಸ್ ಮಾಡ್ತೀರಾ, ಚೈನೀಸ್ ಮಾಡಿ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಇಡ್ಲಿ ವಡೆ ಅನ್ನ ಸಾಂಬಾರು ಹಾಕಕ್ಕೆ ಹೋಗ್ಬಿಡಿ. ಚೈನೀಸ್ ಮಾಡ್ತಿದ್ದಾರೆ, ನೂಡಲ್ಸು ಮಂಚೂರಿಯನ್ ಏನಿದೆಯೋ ಅದನ್ನು ಮಾಡಿ.
ಇಂಡಿಯನ್ ಅಂತ ತಗೊಂಡಾಗ ಇಂಡಿಯನ್ ಮಾಡಿ, ಅದು ಸೌತ್ ಇಂಡಿಯನ್ ಮಾಡ್ತೀರಾ ಸೌತ್ ಇಂಡಿಯನ್ ಮಾಡಿ. ಏನು ಬರುತ್ತೆ, ಯಾವುದನ್ನು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಕಸ್ಟಮರ್ ಅದನ್ನು ಹುಡ್ಕೊಂಡು ನಿಮ್ಮ ಹತ್ರ ಬರಬೇಕು, ಆ ಥರ ಮಾಡ್ಕೊಳ್ಬೇಕು ಹೊರತು ಇವಾಗ ನೀವೇ ಯೋಚನೆ ಮಾಡಿ. ಬೇಸಿಕ್ಕಾಗಿ ಏನು ತುಂಬ ದೊಡ್ಡ ಲಾಜಿಕ್ ಯೋಚನೆ ಮಾಡೋದು ಬೇಡ. ನಿಮಗೆ ಇವಾಗ ನಿಮ್ಗೇನು ಇಷ್ಟನೋ ಅದನ್ನು ತಿನ್ನಕ್ಕೆ ನೀವು ಎಲ್ಲಿ ಹೋಗ್ತೀರಾ, ಅಥವಾ ನೀವು ಅಲ್ಲಿ ಹೋಗೋಕ್ಕೆ ಎಷ್ಟು ಸರಿ ಹೋಗಿ ಬಂದಿದ್ದೀರಾ, ಒಂದು ಸರಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ. ಯಾಕಂತಂದರೆ ಇವಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಆ ಹೋಟೆಲ್ ನಿಮಗೆ ತಲೆಯಲ್ಲಿ ಬರುತ್ತೆ, ನಾನು ಇಲ್ಲಿ ಇದನ್ನು ತಿಂದಿದ್ದೆ, ನನಗೆ ಇದು ಇಷ್ಟ ಆಗಿತ್ತು ಅನ್ನೋದು. ಅದೇ ಥರ ಎಕ್ಸ್ಪೋರ್ಟರ್ಸಲ್ಲೂ ಬಾಯರ್ಸಲ್ಲೂ ಕೂಡ ಇಂಪೋರ್ಟರ್ಸ್ಗಳು ಅಥವಾ ಬಾಯರ್ಗಳು ಏನು ಮಾಡ್ತಾರೆ, ಅವ್ರಿಗೊಂದು ಗೊತ್ತಿರುತ್ತೆ, ಇವರು ಚೆನ್ನಾಗಿ ಮಾಡಿದ್ದಾರೆ, ಲಾಸ್ಟ್ ಟೈಮ್ ಚೆನ್ನಾಗಿ ಕೊಟ್ಟಿದ್ದರು, ಅವ್ರ ಹತ್ರ ತಿರ್ಗಾ ಬರ್ತಾರೆ. ಇಲ್ಲ ಇವ್ರ ಹತ್ರ ಒಂದು ಐಡಿಯಾ ಇಲ್ಲ ಅಂದರೂ ಕೂಡ ನನಗಿದೇ ಬೇಕು ಅನ್ನೋದೊಂದು ಕ್ಲಿಯರಿಟಿ ಅವ್ರಿಗಿತ್ತು ಅಂದರೆ ಅವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಅವಾಗ ಏನಾಗುತ್ತೆ, ನಿಮ್ಮ ಒಳ್ಳೆ ಮಾರ್ಜಿನು ಸಿಗುತ್ತೆ, ಒಳ್ಳೆ ಪ್ರಾಫಿಟು ಸಿಗುತ್ತೆ, ಬಿಸ್ನೆಸ್ ಬೆಳ್ಸೋಕ್ಕೂ ಆಗುತ್ತೆ. ಇಲ್ಲ ಅಂದ್ರೆ ಏನೋ ಅವ್ನಿಗೆ ತೊಗೊಳಕ್ಕೆ ಮನಸ್ಸಿರಲ್ಲ, ನಿಮಗೆ ಮಾರಕ್ಕೆ ಮನಸ್ಸಿರಲ್ಲ, ಇಬ್ಬರು ಕೂತ್ಕೊಂಡು ಒಂದು 50 ಪೈಸೆ 60 ಪೈಸೆಗೆ ಕಚ್ಚಾಡ್ತಾ ಕೂತ್ಕೊಳ್ಳೋದಾಗತ್ತೆ. ಸೊ ಆ ಥರ ಸಮಸ್ಯೆ ಬರದೇ ಹೋದರೆ ಸಾಕು. ಯಾವಾಗಲೂ ಕೂಡ ನಿಮ್ಮ ಸ್ಟ್ಯಾಂಡರ್ಡೈಸ್ ಪ್ರೊಸೆಸ್ ಇರುತ್ತೆ. ಈಗ ದೋಸೆ ಮಾಡಬೇಕಂದ್ರೆ ಇಮಿಡಿಯೇಟ್ಲಿ ಏನು ದೋಸೆ ಮಾಡಿ ಅಂದರೆ ಇಮಿಡಿಯೇಟ್ಲಿ ಆಗಲ್ಲ. ಇವಾಗೇನೋ ನಮ್ಮ ಹತ್ರ ಬ್ಯಾಟರ್ಗಳದೆಲ್ಲ ರೆಡಿಯಾಗಿ ಸಿಗುತ್ತೆ ಅನ್ನೋದಕ್ಕೆ ಸಮಸ್ಯೆ ಇಲ್ಲ. ಅದರ ಮುಂಚೆ ಎಲ್ಲ ನಮ್ಮ ತಾಯಿಯವ್ರಿಗಾಯಿತು, ಬೇರೆಯವ್ರಿಗೆ ಆಯಿತು, ಸ್ವಲ್ಪ ಈ ರೆಡಿ ಬ್ಯಾಟರ್ಗಳು ಸಿಗದೆ ಇನ್ನೂ ಹಳ್ಳಿ ಊರಲ್ಲೆಲ್ಲ ಅದೇ ಥರನೇ ಇದೆ. ದೋಸೆ ಮಾಡಬೇಕಂದ್ರೆ ಇಮಿಡಿಯೇಟ್ಲಿ ಆಗಲ್ಲ. ಇವಾಗೇನು ಬ್ಲಿಂಕಿಟಲ್ಲಿ ಮಾಡ್ತೇವೆ, ಹಿಟ್ಟು ಬರುತ್ತೆ, ತೊಗೊಂಡ್ಬಿಟ್ಟು ದೋಸೆ ಮಾಡ್ಕೊಳ್ತೇವೆ, ಅದೇ ಹಿಟ್ಟಲ್ಲೇ ಇಡ್ಲಿನೂ ಮಾಡ್ಕೊಳ್ತೇವೆ, ಏನೋ ಒಂದು ಮಾಡ್ಕೊಳ್ತೇವೆ. ಬಟ್ ಆ ಆಪ್ಷನ್ಗಳು ನಿಮಗೆ ಮುಂಚೆ ಇರ್ತಿರಲಿಲ್ಲ, ಅಥವಾ ಈಗ ಕೂಡ ಕೆಲವೊಂದು ಊರಲ್ಲಿಗಳೆಲ್ಲ ಅದು ಸಿಗಲ್ಲ. ಅದೇ ನೀವು ಆದರೆ ಹಿಟ್ಟು ಹೇಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡ್ರೆ ಏನಾಗುತ್ತೆ, ಏನು ಹೆಚ್ಚು ಕಡಿಮೆ ಆದರೆ ಏನು ಅದು ದೋಸೆ ಆದರೂ ಸರಿಯಾಗಿ ಬರುತ್ತೋ ಇಲ್ವೋ, ಇದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಇರುತ್ತೆ. ಒಂದು ಚಿಕ್ಕ ಅಡುಗೆ ಮಾಡೋ ಹಿಂದೆ ಇಷ್ಟೆಲ್ಲ ಯೋಚನೆ ಮಾಡಬೇಕಾದಾಗ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಕೋಟಿಗಟ್ಟಲೆ ದುಡ್ಡು, ಲಕ್ಷಗಟ್ಟಲೆ ದುಡ್ಡು ಹಾಕ್ತಾಯಿದ್ದೀರ. ಬಾಯರ್ ಯಾವುದೋ ಬೇರೆ ದೇಶದವನು ಸ್ವಲ್ಪ ಹೆಸರು ಕೆಟ್ಟೋಯ್ತು ಅಂದರೆ ಇಲ್ಲಿ ದೋಸೆ ಇಡ್ಲಿ ಎಲ್ಲಾದರೆ ಏನೋ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ನೆಕ್ಸ್ಟ್ ಡೇ ಏನೋ ಟ್ರೈ ಮಾಡ್ಕೊಳ್ತೀರಾ, ಹಾಳಾದರೆ ಒಂದು ಏನು 80, 90, 200, 300, 500 ರೂಪಾಯಿ ಇರುತ್ತೆ. ಅಲ್ಲಿ ಕಂಟೈನರ್ ಕೋಟಿಗಟ್ಟಲೆ ವ್ಯಾಲ್ಯೂ, ಲಕ್ಷಗಟ್ಟಲೆ ವ್ಯಾಲ್ಯೂ ಇರುತ್ತೆ. ಅವನು ಇನ್ನೊಂದು ಸರಿ ನಂಬಲ್ಲ, ಟೆಸ್ಟ್ ಮಾಡಿಸ್ತಾನೆ. ಟೆಸ್ಟಿಂಗ್ ಎಲ್ಲಿರುತ್ತೆ ನಮ್ಮ ಇದು ಇಂಡಿಯನ್ ಇದರಲ್ಲಿ? ನಾವು ಯಾವುದಾದ್ರು ಟೆಸ್ಟ್ ಮಾಡಿಸ್ಕೊಂಡು ತಿಂತೇವೆ? ಎಲ್ಲ ಕಲಬೆರಕೆ ಇರೋದು, ಎಷ್ಟು ಯಾವುದು ಕಲಬೆರಕೆ ಇದೆಯೋ ಅಂತಲೂ ಗೊತ್ತಿಲ್ಲ. ಆ ಥರ ಇದ್ದಾಗ ನೀವು ಕಂಪ್ಲೀಟಾಗಿ ಎಲ್ಲ ಪ್ರೊಸೆಸ್ಗಳು ಟೆಸ್ಟ್ ಆಗಬೇಕು. ಕೆಲವೊಂದು ಜನ ಏನಂತಾರೆ, ಸರ್ ನಾನು B2B ಮತ್ತು B2C ಎರಡೂ ಮಾಡ್ತಾನೆ. B2B ಮಾಡಿದರೆ ಕಂಪ್ನಿಗಳಿಗೆ ಅಂದರೆ ದೊಡ್ಡ ಬಲ್ಕಲ್ಲಿ ಯಾರು ತೊಗೊಳ್ತಾರೆ ಅವ್ರಿಗೆ ಮಾರಬೇಕು. ಈ B2C ಅಂದರೆ ಚಿಕ್ಕ ಚಿಕ್ಕ ಬಾಟಲ್ಗಳು, ಇವಾಗ ನಾವು ನೀರಿಂದು ಒಂದು ಫ್ಯಾಕ್ಟ್ರಿ ಹಾಕಿದರೆ, ಫ್ಯಾಕ್ಟ್ರಿ ಹಾಕ್ಬಿಟ್ಟು ನಾನು ಒಂದೊಂದು ಬಾಟಲ್ ಮಾರ್ತೇನೆ, ಅಥವಾ ನಾನು ಕಂಟೈನರ್ ಗಟ್ಟಲೆ ಅಥವಾ ಟ್ರಕ್ ಗಟ್ಟಲೆ ಕಳಿಸ್ಬೇಕಾ? ಯೋಚನೆ ಮಾಡಿ. ಫ್ಯಾಕ್ಟ್ರಿ ಕ್ಯಾಪಿಟಲ್ ಏನು, ನಾನು ಬಾಟಲ್ ಎಷ್ಟಕ್ಕೆ ಮಾರಬೇಕು, ಎಷ್ಟು ಬಾಟಲ್ಸು, ಎಷ್ಟು ಮಿನಿಮಮ್ ಆರ್ಡರ್ ನಂದು ಇರಬೇಕು. ಇವಾಗ ಒಂದು ಬೇಕ್ರಿ ಮತ್ತು ಒಂದು ಫ್ಯಾಕ್ಟ್ರಿ ಎರಡರ ನಡುವೆ ವ್ಯತ್ಯಾಸ ಏನು ಗೊತ್ತಾ? ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ನೀವು ಒಂದು ಬಾಟಲ್ ನೀರು ಕೊಡಿ ಅಂದರೆ ಕೊಡಲ್ಲ, ಬೇಕ್ರಿಯಲ್ಲಿ ಒಂದು ಬಾಟಲ್ ಕೊಡಿ ಅಂದರೆ ಕೊಡ್ತಾರೆ. ಫ್ಯಾಕ್ಟ್ರಿಯಲ್ಲಿ ಒಂದು ಟ್ರಕ್ ನನಗೆ ಲೋಡ್ ಕೊಡಿ ಅಂದರೆ ಕೊಡ್ತಾರೆ, ಬೇಕ್ರಿ ಅವ್ನು ಕೊಡಲ್ಲ. ಸೊ ಇದೇ ವ್ಯತ್ಯಾಸ ಇರುತ್ತೆ, ಯಾರ ಹತ್ರ ಯಾವ ವಾಲ್ಯೂಮು ಅನ್ನೋದು. ಬೇಕ್ರಿ ಇರೋದು B2C ಬಿಸ್ನೆಸ್ಗೆ, ಅಂದರೆ ಯಾರೋ ಒಬ್ಬರು ಬರ್ತಾರೆ, 1-2 ತೊಗೊಂಡು ಹೋಗ್ತಾರೆ. ಈ ಫ್ಯಾಕ್ಟ್ರಿಗಳಲ್ಲೆಲ್ಲ ನಿಮಗೆ ಬಲ್ಕಲ್ಲಿ ಸಿಗುತ್ತೆ, ಟ್ರಕ್ ಲೋಡ್ ಮಾಡಿ ಕಳಿಸ್ತಾರೆ. ಸೊ ಈ ವ್ಯತ್ಯಾಸಗಳು ಏನಿದೆಯಲ್ಲ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎರಡರಲ್ಲೂ ಲಾಭ ಇದೆ, ಎರಡೂ ಕೂಡ ಬಿಸ್ನೆಸ್ಸೇನೆ. ಆದರೆ ಇಲ್ಲಿ ಆ ಕಂಪ್ನಿ ಒಂದೊಂದು ಬಾಟಲ್ನ ಮಾರ್ಕೊಂಡು ಅವ್ನು ದಿನಕ್ಕೆ ತೆಗಿತಾನೆ, ಅಲ್ಲಿ ಬಲ್ಕಲ್ಲಿ ಕಂಟೈನರ್ ಟ್ರಕ್ಕಲ್ಲಿ ಲೋಡಾಗಿ ಹೋಗುತ್ತೆ. ಸೊ ನೀವು ಟ್ರಕ್ಕಲ್ಲಿ ಬಿಸ್ನೆಸ್ ಮಾಡ್ತಿರೋ ಅಥವಾ ನೀವು ಒಂದೊಂದು ಬಾಟಲ್ ಮಾರ್ತಿರೋ, ಇದರ ಎರಡರ ನಡುವೆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. B2B ಮಾಡಿದ್ರೆ ಆಪ್ರೇಷನ್ಸ್ ಎಲ್ಲ ಸೇಮ್ ಇರುತ್ತೆ, ಪ್ರೊಸೀಜರ್ಸು ಆಪ್ರೇಷನ್ಸ್ ಎಲ್ಲ ಸೇಮ್ ಇರುತ್ತೆ. B2Cಯಲ್ಲಿ ಮಾರ್ಜಿನ್ಸ್ಗಳು ಕಡಿಮೆ, ಅಂದರೆ ಮಾರ್ಜಿನ್ಸ್ ಹೆಚ್ಚಿಗೆ ಆಗುತ್ತೆ, ಆಪ್ರೇಷನ್ ಚಾಲೆಂಜಸ್ ಹೆಚ್ಚಿಗೆ ಬರುತ್ತೆ. B2B ಎಲ್ಲಾದರೆ ಮಾರ್ಜಿನ್ಸ್, ಯಾಕಂದರೆ ಇವಾಗ ನಾನು ಯಾರಿಗೂ ಮಾರ್ತಾನೆ, ಅವ್ನು ಮುಂದೆ ತನ್ನ ಮಾರ್ಜಿನ್ ಇಟ್ಕೊಳ್ತಾನೆ. ಇವಾಗ ನಾನು ಬೇಕ್ರಿಯವ್ರಿಗೆ ಕೊಡಬೇಕಂದ್ರೆ ಡೈರೆಕ್ಟ್ ಬೇಕ್ರಿಯವ್ರಿಗೆ ಕೊಡೋಕ್ಕಾಗಲ್ಲ. ನನ್ನ ಫ್ಯಾಕ್ಟ್ರಿ ಇವಾಗ ಆಂಧ್ರದಲ್ಲಿದೆ, ಕರ್ನಾಟಕದಲ್ಲಿ ಯಾರೋ ಡಿಸ್ಟ್ರಿಬ್ಯೂಟರ್ ಬೇಕು, ಅಲ್ಲಿ ಸ್ಟಾಕಿಸ್ಟ್ ಇರ್ತಾನೆ, ಡಿಸ್ಟ್ರಿಬ್ಯೂಟರ್ ಇರ್ತಾನೆ, ಡೀಲರ್ ಇರ್ತಾನೆ, ಡೀಲರ್ ಅಂಡರ್ ಮತ್ತೆ ಸಬ್ ಡೀಲರ್ಸ್ ಬರ್ತಾರೆ. ಸಬ್ ಡೀಲರ್ಸ್ ಆದಮೇಲೆ ಅವ್ರ ಹತ್ರ ಒಂದಿಷ್ಟು ಬೇಕರಿಗಳು, ಹೋಟೆಲ್ಗಳು ಇರುತ್ತೆ, ಅವ್ರಿಗೆ ಹೋಗ್ಬಿಟ್ಟು ಕೊಡ್ತಾರೆ. ಇವಾಗ ಇಷ್ಟು ಜನ ಎಲ್ಲರೂ ದುಡ್ಡು ಗಳಿಸ್ಬೇಕಂತಂದಾಗ ನಾನು B2B ಮಾಡಿದಾಗ ಮಾತ್ರ ನನಗೆ ಅಷ್ಟು ವಾಲ್ಯೂಮ್ ಸಿಗುತ್ತೆ. ಇಲ್ಲ ಅಂದರೆ ನಂದೇ ಸೆಟಪ್ ಹಾಕ್ಕೊಂಡು ಒಂದೊಂದು ಬಾಟಲ್ಗಳನ್ನ ಮಾರೋದ್ರಲ್ಲೂ ನಂದೇ ಕಂಟ್ರೋಲ್ ಇಟ್ಕೋಬೇಕಂದ್ರೆ ಅದರ ಲೆಕ್ಕ ಬೇರೆ ಆಗುತ್ತೆ. ಸೊ ಇದನ್ನು ಅರ್ಥ ಆಗಿ ನೀವು ಬಿಸ್ನೆಸ್ಸಲ್ಲಿ ಇಳ್ಕೊಂಡ್ರೆ, ನೀವು B2Bಯಲ್ಲಿ ಮಾಡಬೇಕು, B2Cಯಲ್ಲಿ ಮಾಡಬೇಕು ಅನ್ನೋದು ಕ್ಲಿಯರಿಟಿ ಇರಬೇಕು. ಎರಡೂ ಮಾಡ್ತೇನೆ ಅಂತಂದ್ಬಿಟ್ರೆ ಎರಡರದ್ದು ಸಪ್ರೇಟ್ ಟೀಮ್ ಆಗುತ್ತೆ, ಎರಡರದ್ದು ತುಂಬ ಸಪ್ರೇಟ್ ಕಾಸ್ಟ್ ಆಗುತ್ತೆ. B2Cಯಲ್ಲಿ ಬ್ರ್ಯಾಂಡಿಂಗ್ ಕಾಸ್ಟ್ಗಳು ತುಂಬ ಹೈ ಹೋಗುತ್ತೆ. ಈ B2Bಯಲ್ಲೆಲ್ಲ ನೀವು ನೋಡಿರ್ಬೋದು, ಇವಾಗ ಹೋಟೆಲ್ಗಳೆಲ್ಲ ಈ ಬಿಸ್ಲೇರಿ ಬಾಟಲ್ಸ್ ಥರದ್ದೇ ಒಂದು ಕಾಪಿ ಬಾಟಲ್ಸ್ಗಳು ನಿಮ್ಗೆ ಸಿಕ್ಬಿಡುತ್ತೆ. ಅವ್ನು ಯಾಕೆ ಮಾರ್ತಾ ಇದ್ದಾನೆ ಅದನ್ನು? ಅವ್ನಿಗೆ ಒಳ್ಳೆ ಮಾರ್ಜಿನ್ ಸಿಗ್ತಾ ಇದೆ, ಅವ್ನು ಮಾರ್ತಾ ಇದ್ದಾನೆ. B2Bಯಲ್ಲಿ ಆ ಥರ ಆಗುತ್ತೆ, ಪುಷ್ ಕೊಡ್ತಾರೆ ಅವರು. ನಿಮ್ಗೆ ಯಾರು ತೊಗೊಳ್ತಾರಲ್ಲ ಅವ್ರ ಮುಂದೆ ಅದನ್ನು ಹೇಗಾದರೂ ಮಾರ್ಕೊಳ್ತಾರೆ. ಆದರೆ B2Cಯಲ್ಲಾದರೆ
ನೀವೇನು ಮಾರ್ಕೆಟಿಂಗ್ ಮಾಡ್ತಿರೋ, ನೀವೇನು ಬ್ರ್ಯಾಂಡಿಂಗ್ ಮಾಡ್ತಿರೋ ಅದರ ಅಕಾರ್ಡಿಂಗ್ಲಿನೇ ನಿಮ್ಮದು ಕಂಪ್ಲೀಟಾಗಿ ಸೈಕಲ್ ಹೋಗಬೇಕು, ಇಲ್ಲ ಅಂದರೆ ನಡೆಯಲ್ಲ. ಲಾಜಿಸ್ಟಿಕ್ಕು ಅದೇ ಥರ ಇರುತ್ತೆ. ಒಂದೊಂದು ಬಾಟಲ್ಗೂ ಲಾಜಿಸ್ಟಿಕ್ಸ್ ಯಾವ ಥರ, ಈ ಬ್ಲೂ ಡಾಟ್ ಕೊರಿಯರ್ ಇರ್ಬೋದು, ಶಿಪ್ಪಿಂಗ್ ರಾಕೆಟ್ ಇರ್ಬೋದು, ಈ ಥರದ್ದು ಯಾವುದೋ ಚಿಕ್ಕ ಒಂದೊಂದು ಪ್ರಾಡಕ್ಟ್ನ ತೊಗೊಂಡೋಗಿ ಶಿಪ್ ಮಾಡೋವಂಥ ಕಂಪ್ನಿಗಳ ಜೊತೆ ನೀವು ಪಾರ್ಟ್ನರ್ಶಿಪ್ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಈ B2B ಮಾಡೋದಾದರೆ ನಿಮಗೆ ಟ್ರಕ್ಕು, ಕಂಟೈನರು, ಇದು ಬ್ರೇಕ್ ಬಲ್ಕು ಈ ಥರದ್ದೆಲ್ಲ ಬೇಕಾಗತ್ತೆ. ಸೊ ಎರಡರಲ್ಲೂ ಆಪ್ರೇಷನ್ ಚೇಂಜ್ ಇರುತ್ತೆ, ಡಾಕ್ಯುಮೆಂಟೇಷನ್ ಚೇಂಜ್ ಇರುತ್ತೆ, ಪ್ರೊಸೆಸ್ ಚೇಂಜ್ ಇರುತ್ತೆ, ಪ್ರಾಫಿಟ್ ಚೇಂಜ್ ಇರುತ್ತೆ. ವಾಲ್ಯೂಮಲ್ಲಿ ನೀವು 10 ಕಂಟೈನರ್ ಮಾಡ್ಕೊಂಡು ಎಷ್ಟು ಗಳಿಸ್ತೀರೋ, B2Bಯಲ್ಲಿ ಅಷ್ಟೇ ನಿಮಗೆ B2Cಯಲ್ಲಿ ಕೂಡ ನಿಮ್ಗೆ ಬರ್ನಿಂಗ್ ತುಂಬ ಇರುತ್ತೆ. ಸ್ಟಾರ್ಟಿಂಗ್ ನೀವು ಬ್ರ್ಯಾಂಡ್ ಎಕ್ಸಿಸ್ಟ್ ಮಾಡಿ ನಿಮ್ಮ ಬಿಸ್ನೆಸ್ ಸೆಟಪ್ ಮಾಡೋವರೆಗೂ ನಿಮಗೆ ಲಾಭ ಕಾಣಲ್ಲ. ಸೊ ಈ ಥರದ್ದೆಲ್ಲ ಸಮಸ್ಯೆ ಬರುತ್ತೆ. ಅದಕ್ಕೆ ಮೇನಾಗೇನೋ ಕನ್ಸಿಸ್ಟೆಂಟಾಗಿ ಒಂದು ಬಿಸ್ನೆಸ್ ಬೆಳೆಸ್ಕೊಂಡು ಆಮೇಲೆ ಬೇಕಂದರೆ ನೀವು ಇನ್ನೊಂದು ಡಿವಿಷನ್ಗೆ ಅಥವಾ ಇನ್ನೊಂದು ಮೋಡ್ ಆಫ್ ಆಪ್ರೇಷನ್ಗೆ ಅಥವಾ ಇನ್ನೊಂದು ಬಿಸ್ನೆಸ್ ಮಾಡೆಲ್ಗಳನ್ನ ಸೆಟ್ ಮಾಡ್ಕೊಳ್ಬೋದು. ಎರಡೂ ಸ್ಟಾರ್ಟಿಂಗಲ್ಲೇ ಮಾಡ್ತೇನೆ ಅಂದರೆ B2Cಯಲ್ಲಿ ಫಸ್ಟು ದುಡ್ಡು ಹಾಳು ಮಾಡಬೇಕು. ದುಡ್ಡು ಸುಟ್ಟರೆ ನಿಮ್ಮ ಮಾರ್ಕೆಟಿಂಗ್ ಬರುತ್ತೆ, ಬ್ರ್ಯಾಂಡ್ ಬೆಳೆಯುತ್ತೆ, ಆವಾಗ ನಿಮ್ಮ ಪ್ರಾಡಕ್ಟ್ಗಳನ್ನ ಯಾರಾದರೂ ತೊಗೊಳ್ತಾರೆ. B2Bಯಲ್ಲಾದರೆ ಪ್ರಾಡಕ್ಟ್ಸ್ಗಳನ್ನ ಇನ್ನೊಬ್ಬರು ಯಾರಿಗೆ ಮಾರ್ತಾ ಇದ್ದಾರೆ ಆಲ್ರೆಡಿ ಅವ್ರಿಗೆ ನೀವು ಮಾರೋದಿರುತ್ತೆ. ಅವ್ರಿಗೇನು ಆಲ್ರೆಡಿ ಯಾರು ತೊಗೊಳ್ತಾರೆ, ಎಲ್ಲಿಂದ ಹೇಗೆ ಹೋಗಬೇಕು ಅದೆಲ್ಲ ಗೊತ್ತಿರುತ್ತೆ. ಅವ್ರಿಗೆ ನೀವು ಮೆಟೀರಿಯಲ್ ಕೊಟ್ಟರೆ ಸಾಕು, ಅವ್ರು ಮಾರ್ಕೊಳ್ತಾರೆ. ಸೊ ಇದರ ಎರಡೂ ವ್ಯತ್ಯಾಸಗಳನ್ನ ನೀವು ಅರ್ಥ ಮಾಡ್ಕೊಂಡು. ಇನ್ನೊಂದು ಏನಂತಂದರೆ, ತುಂಬ ಜನಕ್ಕೆ ಕೊಟೇಶನ್ ಕೊಡೋ ಟೈಮ್ ಸೆನ್ಸ್ ಇಲ್ಲ. ಏನೋ ಪ್ರಾಡಕ್ಟ್ ಬಂದಿರುತ್ತೆ, ನಾನು ಪ್ರಾಡಕ್ಟ್ಗಳನ್ನೇ ನಾನು ಇಷ್ಟೊಂದು 20-25 ಪ್ರಾಡಕ್ಟ್ ಹಾಕ್ಕೊಂಡಿದ್ದಾನೆ. ಆ 25 ಪ್ರಾಡಕ್ಟ್ ಹಿಂದೆ ಸಪ್ಲೈಯರ್ ಯಾರು ಇದ್ದಾರೆ ಅನ್ನೋದನ್ನು ಕೂಡ ನಾನು ಎಲ್ಲೂ ಮೇಂಟೈನ್ ಮಾಡಿಲ್ಲ. ಅಥವಾ ನನ್ನ ಕೊಟೇಶನ್ ಬೇಕು ಅಂತಂದರೆ, ಈಗ ಸಪ್ಲೈ ಯಾವುದೋ ಒಂದು ಟಾವೆಲ್ದು ಅಥವಾ ಒಂದು ಹ್ಯಾಂಡ್ ಕರ್ಚೀಫು, ಜಿಮ್ ಟಾವೆಲ್, ಏನೋ ಒಂದು ಎನ್ಕ್ವೈರಿ ಬಂದಿದೆ. ಸೊ ಎನ್ಕ್ವೈರಿ ಬಂದಿದೆ, ನಾನೇನು ಮಾಡ್ತೇನೆ, ಅದ್ರ ಹಿಂದೆ ಸಪ್ಲೈಯರ್ ಬೇಕಲ್ಲ, ಅದನ್ನು ಹೋಗ್ಬಿಟ್ಟು ನಾನು ಇವಾಗ ಹುಡುಕ್ತೇನೆ. ಇವಾಗ ನೀವು ಹುಡುಕಿದ್ರೆ ಒಂದು ಕನೆಕ್ಷನ್ ಇಲ್ಲ, ಇನ್ನೊಂದು ಅವನು ಸ್ಯಾಂಪಲ್ ಕಳಿಸಲ್ಲ, ಆಮೇಲೆ ಪ್ರಾಡಕ್ಟ್ಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ನ ಕೈ ಎತ್ತು ಬಿಡ್ತಾನೆ. 15-20 ದಿನ 30 ದಿನ ಹಾಳಾಗೋಗುತ್ತೆ. ಅಲ್ಲಿವರೆಗೂ ನಿಮ್ಮ ಬಾಯರ್ ಕಾಯ್ತಾನ, ಅವನಿಗೆ ಎಷ್ಟು ಅರ್ಜೆಂಟ್ ಬೇಕು ಅದು ಕೂಡ ನಿಮ್ಗೆ ಐಡಿಯಾ ಇರಲ್ಲ. ಸೊ ಕರೆಕ್ಟಾಗಿರೋದು ಕ್ವೆಶನ್ಸ್ಗಳನ್ನ ಕರೆಕ್ಟಾಗಿ ಕೇಳಿಕೊಂಡು ಅರ್ಥ ಮಾಡಿಕೊಂಡು ಅದ್ರ ಮೇಲೆ ನೀವು ಏನಾದರೂ ಕಂಪ್ಲೀಟಾಗಿ ಆಲ್ರೆಡಿ ಲೀಡ್ಗಳನ್ನ ಸೆಟ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಬಿಸ್ನೆಸ್ ನಡೆದೋಗುತ್ತೆ. ಇವಾಗ ಒಂದೇ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಏನೋ ಅರ್ಜೆಂಟಿಗೆ ಹೋಗಿರ್ತೀರಾ, ಯಾವುದೋ ಹೋಟೆಲ್ಗೆ ಹೋಗಿ ಕೂತ್ಕೊಳ್ತೀರಾ, ಏನಿದೆಯಪ್ಪ, ದೋಸೆ ಇಡ್ಲಿ ಇದೆ ಸರ್, ಆಯಿತು ದೋಸೆ ತೊಗೊಂಡು ಬಾ, ಎಷ್ಟೊತ್ತಾಗತ್ತಪ್ಪ, 10 ನಿಮಿಷದಲ್ಲಿ ತಂದು ಕೊಡ್ತೇನೆ ಸರ್. ಅವನಿಗೆ ಗೊತ್ತಿದೆ 10 ನಿಮಿಷದಲ್ಲಿ ಕೊಡ್ತಾನೆ ಅನ್ನೋದು, ನಿಮಗೆ ಗೊತ್ತಿಲ್ಲ ಕ್ಲೈಂಟಿಗೆ ನೀವು ಎಷ್ಟೊತ್ತಿಗೆ ಕೊಡ್ತೀರಾ ಅನ್ನೋದು. ಯಾಕೆಂದರೆ ಒಂದು ಅವನು ರೇಟ್ ಕೊಡಬೇಕು, ಅವ್ನ ರೇಟ್ ಆದಮೇಲೆ ನಿಮ್ಮ ಮಾರ್ಜಿನ್ ಆ್ಯಡ್ ಮಾಡಬೇಕು, ಅದಾದಮೇಲೆ ಲಾಜಿಸ್ಟಿಕ್ಸ್ ಎಲ್ಲ ಆ್ಯಡ್ ಮಾಡಿ ನೀವು ಕಸ್ಟಮರಿಗೆ ಕಳಿಸ್ಬೇಕು. ಇಷ್ಟು ದಿನದಲ್ಲಿ ಎಷ್ಟು ದಿನ ಆಗುತ್ತೆ ಅನ್ನೋದು ನಿಮ್ಗೆ ಐಡಿಯಾನೇ ಇಲ್ಲ. ಅದ್ರ ಬದಲು ನೀವು ಮುಂಚೆನೇ ಮಾತಾಡ್ಕೊಂಡು ಇಟ್ಕೊಂಡಿದ್ರೆ ಅವ್ನ ಪ್ರೈಸ್ ಎಷ್ಟಿದೆ ನಿಮ್ಗೆ ಗೊತ್ತು, ನಿಮ್ಮ ಪ್ರೈಸ್ ಮಾರ್ಜಿನ್ ಎಷ್ಟಿದೆ ಅಂತ ಗೊತ್ತು, ಲಾಜಿಸ್ಟಿಕ್ ರೇಟ್ ಆಮೇಲೆ ಬೇಕಂದ್ರೆ ಹಾಕ್ಕೊಳ್ಬೋದು, ಯಾಕಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸ್ ರೇಟ್ಸ್ ಏನಿದೆ ಇಮಿಡಿಯೇಟಾಗಿ ಕೊಟ್ಬಿಡ್ಬೋದು. ಅವ್ನಿಗೆ ಹೇಳ್ಬೋದು ನೀವು, ಇಲ್ಲ ಇದು ಸ್ಯಾಂಪಲ್ಸ್ ಆದರೆ ನಿಮಗೆ 7 ದಿನದಲ್ಲಿ ಸಿಗುತ್ತೆ, ನಿಮ್ಮ ಬಲ್ಕ್ ಕ್ವಾಂಟಿಟಿ ಏನಿದೆಯಲ್ಲ ಅದನ್ನು 21 ದಿನದಲ್ಲಿ ಕೊಡ್ತೇನೆ. ಇಲ್ಲ ಸರ್, ಅವ್ನು ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಹೋಟೆಲ್ಗೆ ಹೋಗ್ಬಿಟ್ಟು ಸರ್ ಆರ್ಡರ್ಸ್ ಎಲ್ಲ ತುಂಬ ಇದೆ, ಬರುತ್ತೆ ಸರ್ ವೆಯ್ಟ್ ಮಾಡಿ, ಹಾಗಂದಾಗ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ನೀವು ಬೇಡ ಬಿಡಪ್ಪ ನಾನು ಎದ್ದೋಗ್ತೇನೆ ಅರ್ಜೆಂಟ್ ಇದೆ ಅನ್ಬೋದಾ? ಕ್ಲಿಯಾರಿಟಿ ಇತ್ತು ಅಂದರೆ ಅಷ್ಟು ಟೈಮ್ ನಿಮ್ಮ ಹತ್ರ ಇದೆಯೋ ಇಲ್ವೋ ಅರ್ಥ ಮಾಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು. ಇಲ್ಲ ಅಂದರೆ ಅದು ಕಂಪ್ಲೀಟ್ ವೇಸ್ಟ್ ಆಗುತ್ತೆ. ಅದನ್ನು ಫಸ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಬಿಸ್ನೆಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನಂತಂದರೆ, ತುಂಬ ಸಾರಿ ಜನ ಏನು ಮಾಡ್ತಾರೆ, ವೆಬ್ಸೈಟಲ್ಲಿ ಕ್ವಾಲಿಟಿ ಇರೋಲ್ಲ, ಏನು ಸ್ಪೆಸಿಫಿಕೇಷನ್ಸೇ ಇರೋಲ್ಲ, ಸುಮ್ಮನೆ ಎಲ್ಲವೂ ಜನರಲ್ಲಾಗಿ ಹಾಕಿರ್ತಾರೆ, ಯಾವುದೇ ಥರದ ಎಕ್ಸ್ಪರ್ಟೀಸ್ ಅದರಲ್ಲಿ ತೋರಿಸಿರಲ್ಲ. ಜನ ನಿಮ್ಮ ಹತ್ರ ಬರೋ ರೀಸನ್ನು, ಇವಾಗ ನೋಡಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ಬಂದಾಗ JB ಎಕ್ಸ್ಪೋರ್ಟ್ಸ್ ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಅಷ್ಟೇ ಯಾಕೆ ಹೆಲ್ಪ್ ಮಾಡ್ತಾ ಇದ್ದಾವೆ, ಯಾಕೆ ನಾವು ಬೇರೆ ಎಲ್ಲದಕ್ಕೂ ಮಾಡ್ತಾ ಇಲ್ಲ? ನಾವು ಇರೋದು ಒಂದು 15-17 ಇಂಡಸ್ಟ್ರಿಯಲ್ಲಿ ಅಷ್ಟೇ ಕೆಲಸ ಮಾಡ್ತೀವಿ, ಬೇರೆ ಇಂಡಸ್ಟ್ರಿಯಲ್ಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಯಾವುದ್ರಲ್ಲಿ ನಾವು ಹೆಲ್ಪ್ ಮಾಡೋಕ್ಕಾಗಲ್ವೋ, ಯಾವುದ್ರಲ್ಲಿ ನಾವು ಏನೋ ವ್ಯಾಲ್ಯೂ ಆ್ಯಡಿಂಗ್ ಮಾಡೋಕ್ಕಾಗಲ್ವೋ, ಅದರಲ್ಲಿ ಏನೂ ಲಾಭ ಇಲ್ಲ, ಅದರಲ್ಲಿ ಏನು ಮಾಡಿ ಉಪಯೋಗ ಇಲ್ಲ ನಿಮಗೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಡಿಸೈಡ್ ಮಾಡಿಕೊಂಡು ನೀವು ಯಾವ ಥರ ಮಾಡ್ತಾಯಿದ್ದೀರಾ, ನಿಮ್ಮ ಪ್ರಾಡಕ್ಟ್ ಏನೋ, ಎಷ್ಟು ಪ್ರಾಡಕ್ಟ್ಗಳಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ಬೋದು, ಯಾವುದು ನಿಮ್ಮ ಕಡೆಯಿಂದ ಆಗುತ್ತೆ ಅದನ್ನು ಮಾತ್ರ ಮಾಡಿ. ಇಲ್ಲದೆ ಇರೋದನ್ನು ಆಚೆ ಹಂಚ್ಕೊಂಡು ಬೇಕಾದ್ರೆ ಕಮಿಷನ್ನಲ್ಲೋ ಏನೋ ಒಂದು ಅಡ್ಜಸ್ಟ್ ಮಾಡಿಕೊಂಡ್ರೆ ನಡೆದೋಗುತ್ತೆ. ಆಮೇಲೆ ಪ್ರೈಸು ಇವತ್ತಿನ ಟೈಮಲ್ಲಿ ಲಾಸ್ಟಿಗೆ ಬರಬೇಕು, ಫಸ್ಟಿಗಲ್ಲ. ಫಸ್ಟು ನೀವೇನು, ನಿಮ್ಮ ಪ್ರಾಡಕ್ಟ್ಸ್ ಏನು, ನಿಮ್ಮ ಅಡ್ವಾಂಟೇಜಸ್ ಏನು, ನೀವು ಏನು ಕೊಡೋಕ್ಕಾಗತ್ತೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಬೇರೆ ಬರೋದು. ಏನಾಗ್ಬಿಡುತ್ತೆ, ಜನ ಏನು ಮಾಡ್ಬಿಡ್ತಾರೆ, ಸರ್ ಐ ಗಿವ್ ಯು ದ ಬೆಸ್ಟ್ ಪ್ರೈಸ್ ಅಂತ ಹೇಳ್ತಾರೆ. ಬೆಸ್ಟ್ ಪ್ರೈಸ್ ನಿಮಗಿರೋದು ಅವನಿಗಿರಬೇಕಲ್ಲ. ನಿಮಗೆ ಒಳ್ಳೆ ಕಮಿಷನ್ ಬರುತ್ತೆ, ನಿಮ್ಮ ಒಳ್ಳೆ ಮಾರ್ಜಿನ್ ಹಾಕ್ಕೊಂಡಿದ್ದಾರೆ, ನಿಮಗೆ ಬೆಸ್ಟ್ ಪ್ರೈಸ್ ಇರ್ಬೋದು. ಬಟ್ ಇವಾಗ ನನಗದು ಒಳ್ಳೆ ರೇಟ್ ಅನ್ನಿಸ್ತಾ ಇಲ್ಲ. ಸೊ ಅವಾಗ ಬೆಸ್ಟ್ ಪ್ರೈಸ್ ಇರೋದು ನೀವೇನು ಮಾಡ್ತೀರಾ, ಪಕ್ಕದವನು ಎಷ್ಟು ಕೊಡ್ತಾ ಇದ್ದಾನೋ ಅವನಕ್ಕಿಂತ 10 ರೂಪಾಯಿ ಕಡಿಮೆ ಕೊಡೋಕೆ ಹೋಗ್ತೀರಾ. ಆ ಥರ ಮಾಡ್ತಾ ಒಂದಿನ ನಿಮ್ಗೆ ಒಂದು ಲಾಭ ಕೂಡ ಬರದಿರೋಂಥ ಸಿಚುವೇಶನಿಗೆ ನಿಮ್ಮ ಬಿಸ್ನೆಸ್ ಬಂದುಬಿಡುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ನಿಮ್ಮ ಬಿಸ್ನೆಸ್ಸಲ್ಲಿ ನೀವೇನು ಮಾಡ್ತೀರಾ, ಎಷ್ಟು ದಿನದಲ್ಲಿ ಅದು ಬರುತ್ತೆ.
ಒಂದು ಬೇಸಿಕ್ ನೀವು ಮಾಡಬೇಕಾಗಿರೋ ಒಂದೇ ಕೆಲಸ ಏನಂದರೆ ಅಲಿಬಾಬಾ ವೆಬ್ಸೈಟಿಗೆ ಹೋಗಿ, ಯಾವುದೋ ಒಂದು ಪ್ರಾಡಕ್ಟ್ ಚೈನೀಸ್ ವೆಬ್ಸೈಟ್ ತೆಗಿರಿ, ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಯಾವ ಥರ ಪ್ಯಾಕ್ ಮಾಡ್ತೇವೆ, ಎಷ್ಟು ದಿನದಲ್ಲಿ ಸಿಗುತ್ತೆ, ಇಷ್ಟು ಕ್ವಾಂಟಿಟಿ ಆದರೆ ಇಷ್ಟು ದಿನದಲ್ಲಿ ಕೊಡ್ತೇವೆ, ಇಷ್ಟು ಕ್ವಾಂಟಿಟಿ ಆದರೆ ಇಷ್ಟು ದಿನದಲ್ಲಿ ಕೊಡ್ತೇವೆ, ಇನ್ನೂ ಬಲ್ಕ್ ಆದರೆ ನಾವು ಮಾತಾಡೋಣ, ನಮ್ಗೆ ಗೊತ್ತಿಲ್ಲ ಇನ್ನು, ಇದು ಕೂಡ ಹೇಳಿರ್ತಾರೆ. ಸೊ ನೀವು ಆ ಪ್ರಾಪರಾಗಿ ಎಕ್ಸ್ಪೋರ್ಟ್ ರೆಡಿನೆಸ್ ನೀವು ಇಟ್ಕೊಂಡ್ರಿ ಅಂದರೆ ನಿಮ್ಮ ಬಿಸ್ನೆಸ್ ಬೆಳೆಯೋ ಚಾನ್ಸ್ ಇರುತ್ತೆ. ಇಲ್ಲ ಸರ್ ನೀವೇನು ಹೇಳ್ತೀರಾ ಹೇಳಿ, ನಾನು ಅರೇಂಜ್ ಮಾಡಿಸ್ತೇನೆ, ಆ ಥರ ಅವ್ರು ಕೂಡ ಇಂಡಿಯಾ ಮಾರ್ಟಿಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು. ಅವ್ರು ಕೂಡ ಬೇರೆ ವೆಬ್ಸೈಟ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ತೊಗೊಳ್ಬೋದು. ಅದಕ್ಕೆ ನೀವೇ ಬೇಕಂತ ಇಲ್ಲ. ಹಾಗಾಗಿಯೇ ನಿಮ್ಮ ಹತ್ರ ಇವತ್ತಿನವರೆಗೂ ಆರ್ಡರ್ಸು ಅಥವಾ ಎನ್ಕ್ವೈರಿಗಳು ಜನ್ರೇಟ್ ಆಗ್ತಾಯಿಲ್ಲ. ನೀವು ಬಾದಾಮಿ ಮಾರ್ತಿರೋ ಅಥವಾ ಕ್ಯಾಶಿಯೋ ಮಾರ್ತಿರೋ ಅಥವಾ ರೈಸಿನ್ಸ್ ಮಾರ್ತಿರೋ, ಏನು ಮಾರ್ತಿರೋ ಅದನ್ನು ಕ್ಲಿಯಾರಿಟಿ ಇಟ್ಕೊಂಡು ಆ ಪ್ರಾಡಕ್ಟ್ಗಳದ್ದು ಸ್ಟ್ಯಾಂಡರ್ಡೈಸೇಷನ್ ಮಾಡಿ, ಈ ಥರ ಕ್ವಾಲಿಟಿ ಇದೆ ನಮ್ಮ ಹತ್ರ, ಈ ಗ್ರೇಡಲ್ಲಿದೆ, ಈ ಪ್ರೈಸಲ್ಲಿದೆ, ಇಷ್ಟು ದಿನದಲ್ಲಿ ನಾವು ಕೊಡ್ಬೋದು, ಈ ಪ್ಯಾಕೇಜಿಂಗಲ್ಲಿ ಕೊಡ್ತೇವೆ, ಇದ್ರ ಬಿಟ್ಟು ನಿಮ್ಗೆ ಏನಾದರೂ ಬೇರೆ ಬೇಕಾ ತಿಳಿಸಿ. ಈ ಕ್ಲಿಯಾರಿಟಿ ನಿಮಗಿತ್ತು ಅಂದರೆ ಅವ್ರು ಕೂಡ ಅಷ್ಟೇ ಕ್ಲಿಯರ್ ಆಗಿದ್ದರೆ ನಿಮ್ಮ ಹತ್ರ ಜೊತೆ ಬಂದು ಬಿಸ್ನೆಸ್ ಮಾಡ್ತಾರೆ. ಇಲ್ಲ ಅಂದರೆ ನಿಮ್ಮ ಗೈಡೆನ್ಸ್ ಮೇಲೆ ಯಾರಾದರೂ ಹೊಸಬ್ರು ಇದ್ದರೂ ಕೂಡ ಬಂದು ಬಿಸ್ನೆಸ್ ಮಾಡ್ತಾರೆ. ನಿಮಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ, ಇಬ್ಬರು ಸೇರ್ಕೊಂಡು ಏನು ಮಾಡ್ತಿರೋ ನಿಮಗೆ ಗೊತ್ತಿಲ್ಲ. ಲಾಸ್ಟಿಗೆ ಎಲ್ಲೋ ಸಿಕ್ಕಾಕೊಳ್ಳುತ್ತೆ ಕಂಟೈನರು, ಯಾವುದೋ ಒಂದು ಡಾಕ್ಯುಮೆಂಟೇಷನ್ ಕಡಿಮೆಗೆ, ಅಲ್ಲಿಗೆ ಮುಗೀತು. ಅವ್ನು ನಿಮ್ಮ ಮೇಲೆ ಕೇಸ್ ಹಾಕ್ತಾನೆ, ನೀವು ಅವನ ಮೇಲೆ ಕೇಸ್ ಹಾಕ್ತೀರಾ, ಇಬ್ಬರು ಕೂತ್ಕೊಂಡು ಗಲಾಟೆ ಮಾಡ್ಕೊಳ್ತೀರಾ. ಜೀವನದಲ್ಲಿ ಮತ್ತೊಂದು ಸರಿ ತಿರ್ಗಾ ನಿಮ್ಗೆ ಇನ್ನೊಂದು ಬಿಸ್ನೆಸ್ ಬರಲ್ಲ. ನೀವು ಎಕ್ಸ್ಪೋರ್ಟ್ ಮಾಡುವಾಗ ಒಂದು ಎಕ್ಸ್ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತೀರಾ, ವೈ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಮಾರ್ತೀರಾ, ಒಂದು ಝೆಡ್ ಸ್ಟ್ಯಾಂಡರ್ಡಲ್ಲಿ ಮಾರ್ತೀರಾ. XYZ ಇಟ್ಕೊಂಡ್ರೆ ಎಕ್ಸ್ ಅನ್ನೋದು ನಿಮ್ಮ ಪ್ರಾಡಕ್ಟ್, ವೈ ಅನ್ನೋದು ನಿಮ್ಮ ಮಾರ್ಕೆಟ್, ಝೆಡ್ ಅನ್ನೋದು ನಿಮ್ಮ ಸ್ಟ್ಯಾಂಡರ್ಡ್ಸ್. ಇದು ಕ್ಲಿಯಾರಿಟಿ ಬರಬೇಕು. ಯಾವ ಪ್ರಾಡಕ್ಟ್ ಮಾರ್ತಾಯಿದ್ದಾನೆ, ಎಲ್ಲಿಗೆ ಮಾರ್ತಾಯಿದ್ದಾನೆ, ಯಾವ ಥರದ ಗ್ರೇಡಲ್ಲಿ ಅದು ಬರುತ್ತೆ, ಯಾವ ಸ್ಟ್ಯಾಂಡರ್ಡೈಸೇಷನಲ್ಲಿ ಅದು ಮಾರ್ತಾನೆ. ಈ ಕ್ಲಿಯಾರಿಟಿ ಇತ್ತು ನಿಮ್ಮ ಬಿಸ್ನೆಸ್ ಬೆಳೆಯುತ್ತೆ. ಇಲ್ಲ ನಿಮ್ಮ ಬಿಸ್ನೆಸ್ ಆಗುತ್ತೆ. ಇಲ್ಲಾಂದರೆ ನೀವು ಏನಾಗುತ್ತೆ, ಮ್ಯಾನುಫ್ಯಾಕ್ಚರ್ ಆದರೆ ಕ್ಯಾಪಿಟಲ್ ಲಾಸು, ಆಪ್ರೇಷನಲ್ ಕಾಸ್ಟು ಎಲ್ಲ ಇರುತ್ತೆ. ಟ್ರೇಡರ್ಸ್ಗಳಾದರೆ ಬಿಸ್ನೆಸ್ಸೇ ಬರೋಲ್ಲ, ಇವತ್ತೆಲ್ಲ ನಾಳೆ ಇರೋ ದುಡ್ಡು ಖಾಲಿ ಆಗುತ್ತೆ. ಖಾಲಿ ಆದಮೇಲೆ ಮತ್ತೆ ಏನು ಮಾಡಬೇಕು, ಮತ್ತೆ ಜಾಬಿಗೆ ಹೋಗ್ತೀರಾ. ಸೊ ಯಾರು ಈ ಎರಡು ಸ್ವಿಚಿಂಗ್ಸಲ್ಲಿ ಇರ್ತಾರಲ್ಲ, ಅಲ್ಲಿ ಸಮಸ್ಯೆ ಬರುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಬಾಯರ್ ಆಗಿರ್ಬೋದು, ಕಂಪ್ಯಾರಿಷನ್ಸ್ ಆಗಿರ್ಬೋದು, ಇದೆಲ್ಲ ಆಮೇಲೆ ಬರುತ್ತೆ. ನಿಮ್ಮದು ಮೇನ್ ಇರೋದು ಫಸ್ಟು ಡಿಸೈಡ್ ಮಾಡಿ, ನೀವು ಯಾವ ಥರದ ಹೋಟೆಲ್ ಅಂದರೆ ನೀವು ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀರಾ, ಅಥವಾ ಇವಾಗ ನಾನು ಆಟೋಮೊಬೈಲ್ಸು ಅಥವಾ ನಾನು ಆಗಿರೋ ಅಲ್ಲಿ ಮಾಡೋಣ. ಓಕೆ, ಆಗಿರೋದಲ್ಲಿ ಯಾವುದು, ಪಲ್ಸಸ್ಸು, ಸೀರಿಯಲ್ಸು, ರೈಸು, ವೆಜಿಟೇಬಲ್ಸು, ಏನು, ಓಕೆ ವೆಜಿಟೇಬಲ್ಸಲ್ಲಿ ಯಾವುದು, ಯಾವ ಗ್ರೇಡು, ಯಾವ ಕ್ವಾಲಿಟಿ, ಯಾವ ಪ್ರಾಡಕ್ಟು, ಅದರ ಪ್ರೈಸಿಂಗ್ ಏನಿರುತ್ತೆ, ಅದು ಎಷ್ಟು ದಿನದಲ್ಲಿ ನಾನು ಬರುತ್ತೆ, ನನಗೆ ಎಷ್ಟು ದಿನಕ್ಕೆ ಬರುತ್ತೆ, ನಾನು ಮುಂದೆ ಎಷ್ಟು ದಿನಕ್ಕೆ ಕಳಿಸ್ತೇನೆ, ಲಾಜಿಸ್ಟಿಕ್ ಆಪ್ರೇಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಅದಾದ ಮೇಲೆ ಅದರದ್ದು ಸ್ಟ್ಯಾಂಡರ್ಡೈಸೇಷನ್, ಸೈಜಸ್ ಏನಿದೆ, ಯಾವ ಥರ ಪ್ಯಾಕ್ ಆಗುತ್ತೆ, ಯಾವ ಥರ ಲೇಬಲ್ ಆಗುತ್ತೆ, ಅದರ ಆಪ್ರೇಷನ್ಸು, ಪ್ರತಿಯೊಂದನ್ನು ಸ್ಟ್ಯಾಂಡರ್ಡ್ SOP ಮಾಡಿಕೊಂಡು ಎಲ್ಲಿ ತಪ್ಪಾಗಬಹುದು, ಆಪ್ರೇಷನಲ್ಲಿ ತಪ್ಪಾಗುತ್ತಾ, ಪ್ರೊಕ್ಯೂರ್ಮೆಂಟಲ್ಲಿ ಪ್ರೊಕ್ಯೂರ್ಮೆಂಟ್ ಅಂದರೆ ಎಲ್ಲಿ ನಾವು ಪರ್ಚೇಸ್ ಮಾಡ್ತೇವೆ. ಸೊ ಅಲ್ಲಿಂದ ಏನಾದರೂ ಅವ್ನಿಗೆ ಮೆಟೀರಿಯಲ್ ಸ್ವಲ್ಪ ಕೊಳ್ತಿರೋದು ಕೊಟ್ಬಿಟ್ರೆ ಮೆಟೀರಿಯಲ್ದು ಹಾಳಾಗುತ್ತಲ್ಲ. ಸೊ ಅಲ್ಲಿ ಬರೋ ಮೆಟೀರಿಯಲ್ ಅಲ್ಲಿ ಕರೆಕ್ಟಾಗಿ ಬರಬೇಕು, ಇಲ್ಲಿ ಬಂದಿರೋ ಸ್ಟೋರ್ ಕರೆಕ್ಟಾಗಿ ಆಗಬೇಕು, ಪ್ಯಾಕ್ ಆಗಿರೋದು ಕರೆಕ್ಟಾಗಿ ಪ್ಯಾಕ್ ಆಗಬೇಕು, ಮುಂದೆ ಡಿಸ್ಪ್ಯಾಚ್ ಕರೆಕ್ಟಾಗಿ ಆಗಬೇಕು. ಕಂಟೈನರ್ ಇಲ್ಲಿಂದ ಬಿಟ್ಟು ಅವನಿಗೆ ತಲುಪಿ ಅಲ್ಲಿ ಕರೆಕ್ಟಾಗಿ ಮೆಟೀರಿಯಲ್ಗಳು ರಿಸೀವ್ ಆಗೋವರೆಗೂ ಎಲ್ಲ ಜವಾಬ್ದಾರಿಗಳು ನಿಮ್ಮದಿರುತ್ತೆ. ಆವಾಗ ಮಾತ್ರ ಬಿಸ್ನೆಸ್ ಬೆಳೆಯೋಕ್ಕೆ ಸಾಧ್ಯ. ನಾನು ಇಲ್ಲಿ ಏನು ಮಾಡ್ತಾಯಿದ್ದೇನೆ ಗೊತ್ತಿಲ್ಲ, ಸ್ಟ್ಯಾಂಡರ್ಡ್ ಆಪ್ರೇಷನ್ಸ್ ಗೊತ್ತಿಲ್ಲ, ಎಲ್ಲಿ ತಪ್ಪಾಗುತ್ತೆ ಅನ್ನೋದು ಗೊತ್ತಿಲ್ಲ, ಏನು ಪ್ರೊಸೆಸ್ ಇತ್ತು ಅನ್ನೋದೇ ಗೊತ್ತಿಲ್ಲ, ಆವಾಗ ಮಾತ್ರ ನಿಮ್ಮ ಕಂಟೈನರ್ಗಳು ಸರಿಯಾಗಿ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆದಾಗ ನೀವು ತೊಗೊಂಡಿರೋ ದುಡ್ಡು ತಿರ್ಗಾ ವಾಪಸ್ ಕೊಡಬೇಕು, ನಿಮ್ಮ ಹೆಸರು ಹಾಳಾಗುತ್ತೆ, ನಿಮ್ಮ ಬಿಸ್ನೆಸ್ ಹಾಳಾಗುತ್ತೆ, ಪ್ಲಸ್ ಅವರ ಎಂಬಸಿಗಳೆಲ್ಲ ಬ್ಲ್ಯಾಕ್ ಲಿಸ್ಟ್ ಮಾಡಿಸ್ತಾ ಬರ್ತಾರೆ. ಆವಾಗ ನಿಮ್ಮ ಹೆಸರಲ್ಲಿ ಏನಾದರೂ ಎನ್ಕ್ವೈರಿ ಜನ್ರೇಟ್ ಆಗಿತ್ತು, ಒಂದು ಸರಿ ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರು ಅಂದರೆ ಇವೆಲ್ಲ ಬ್ಲ್ಯಾಕ್ ಲಿಸ್ಟ್ ಕಾಣುತ್ತೆ, ಜೀವನದಲ್ಲಿ ನಿಮಗೆ ಇನ್ನೊಂದು ಆರ್ಡರ್ ಬರಲ್ಲ. ಸೊ ಇದನ್ನೆಲ್ಲ ಕ್ಲಿಯಾರಿಟಿ ಇಟ್ಕೊಂಡು ಕೆಲಸ ಮಾಡಿ, ಇಲ್ಲಾಂದರೆ ಸಿಕ್ಕಾಕೊಳ್ತೀರ. ನಾನು ಫೈನಲಿ ಹೇಳೋದೇನೋ, ನೀವು ಎಕ್ಸ್ಪೋರ್ಟಿಗೆ ಬಾಯರ್ನ ಹುಡುಕಕ್ಕೆ ಹೋಗ್ಬೇಡಿ. ಫಸ್ಟ್ ನೀವು ಎಕ್ಸ್ಪೋರ್ಟ್ ರೆಡಿ ಇದ್ದೀರಾ ಇಲ್ವಾ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ಕರೆಕ್ಟ್ ಇದೆ, ಮೆಟೀರಿಯಲ್ಗಳು ಕರೆಕ್ಟಾಗಿ ಬರುತ್ತೆ, ಫುಲ್ ಆಪ್ರೇಷನ್ಸ್ ಕರೆಕ್ಟ್ ಇದೆ, ನಾನು ಬಿಸ್ನೆಸ್ಸಿಗೆ ಇವಾಗ ರೆಡಿ ಇದ್ದೇನೆ. ಹೋಟೆಲ್ ಯಾವಾಗ ತೆಗಿಬೇಕಂದ್ರೆ ಅಡುಗೆ ಎಲ್ಲ ರೆಡಿ ಇದೆ, ಶೆಫ್ ರೆಡಿ ಇದ್ದಾನೆ, ಎಲ್ಲರೂ ಬಂದಿದ್ದಾರೆ, ಟೇಬಲ್ಸ್ ಎಲ್ಲ ಸೆಟ್ ಇದೆ, ಅವಾಗ ಮಾತ್ರ ಕಸ್ಟಮರ್ಗಳು ಒಳಗೆ ಬರ್ಬೋದು. ಕೆಲವೊಂದು ಸರಿ ಹೇಳ್ತಾರಲ್ಲ ಬೇಗ ಹೋಗಿದ್ರೆ, ಇಲ್ಲ ಸರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾಕೆ ಸ್ಟಾರ್ಟ್ ಆಗಿಲ್ಲ? ಅವ್ರದ್ದೊಂದು ಕೆಲಸ ಇದೆ, ಅದನ್ನೆಲ್ಲ ರೆಡಿ ಆಗಿಲ್ಲ, ಅದಕ್ಕೆ ಸ್ಟಾರ್ಟ್ ಆಗಿಲ್ಲ. ವೆಯ್ಟ್ ಮಾಡಿ. ವೆಯ್ಟ್ ಮಾಡೋಕ್ಕಾದ್ರೆ ವೆಯ್ಟ್ ಮಾಡಿ, ಇಲ್ಲ ಬೇರೆ ಯಾವ್ದಾರು ಹೋಟೆಲ್ಗೆ ಹೋಗಿ ತಿನ್ಕೊಳ್ಳಿ. ನೀವು ಕೂಡ ಅದನ್ನೇ ಮಾಡಬೇಕು. ಬಿಸ್ನೆಸ್ ನಿಮ್ದು ರೆಡಿ ಇಲ್ಲ ಅಂದಾಗ ಬಾಯರ್ ಕರ್ಕೊಂಬಂದ್ಬಿಟ್ಟು ಏನು ಮಾಡ್ತೀರಾ? ಅವ್ನ ಕಡೆ ಉಗಿಸ್ಕೊಳ್ಳೋ ಕೆಲಸ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮಗೆ. ಆಮೇಲೆ ಒಂದು ಸರಿ ಬೇಜಾರಾಗಿರೋ ಕ್ಲೈಂಟು ಒಂದು ಸರಿ ಇಲ್ಲ ಅಂದರೆ ಇನ್ನೊಂದು ಸರಿ ಬಂದುಬಿಟ್ಟು ಅವ್ನು ನಿಮ್ಮ ಟೈಮಿಗೆ ಬೇಕಂದ್ರೆ ಬರ್ಬೋದು. ಆದರೆ ಒಂದು ಸರಿ ಕರೆಸಿ ನಾನು ಕೊಡ್ತೇನೆ ಊಟ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಿಸಿ ಅವ್ನು ಸಿಟ್ಟಿಗೆದ್ದರೆ ಅಲ್ಲಿಗೆ ಮುಗೀತು. ಅವ್ನು ಮತ್ತೆ ಎಂದೂ ನಿಮ್ಮ ಹೋಟೆಲಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸರಿ ಇಲ್ಲ ಬಿಡು ಅವರು. ಸೊ ಈ ಥರ ಸಮಸ್ಯೆಗಳನ್ನ ನಿಮ್ಮ ಬಿಸ್ನೆಸ್ಸಲ್ಲಿ ತರ್ಕೊಡ್ಬೇಡಿ. ಓಕೆ, ಬಿಸ್ನೆಸ್ಸಲ್ಲಿ ಸೀರಿಯಸ್ ಇದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕಲಿಬೇಕು, ನಾನು ಬಿಸ್ನೆಸ್ಗಳನ್ನ ಬೆಳೆಸ್ಕೋಬೇಕು, ಕಂಪ್ಲೀಟಾಗಿ ನನಗೆ ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಯಾವುದೇ ಥರ ಸಮಸ್ಯೆ ಬರದೆ ನಾನು ಪ್ರಾಡಕ್ಟ್ ಸೆಲೆಕ್ಷನ್ನು, ಮಾರ್ಕೆಟ್ ಸೆಲೆಕ್ಷನ್ನು,
ಪ್ರೈಸ್ ಅನಾಲಿಸಿಸು ಮತ್ತು ಮುಂದೆ ಲಾಜಿಸ್ಟಿಕ್ದು ಪ್ರತಿಯೊಂದನ್ನು ಕಲ್ತ್ಕೊಂಡು ನಾನು ಮಾಡಬೇಕು ಅಂದರೆ ಕೋರ್ಸಸ್ ಇದೆ, ಪ್ರೀಮಿಯಂ ಕೋರ್ಸಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಆಫರಲ್ಲಿ ನಡೀತಾ ಇದೆ, ಬೇಕಂದರೆ ಎನ್ರೋಲ್ ಮಾಡ್ಕೊಳ್ಳಿ. ಅದರ ಹೊರತಾಗಿ ನಿಮಗೇನಾದರೂ ಬೇರೆ ಕನ್ಸಲ್ಟೇಷನ್ ಬೇಕು ಅದಕ್ಕೂ ಕೂಡ ಇದೆ. ನೀವೇನಾದರೂ ಕಂಪ್ಲೀಟ್ ಎಕ್ಸ್ಪೋರ್ಟ್ ಡಿವಿಷನ್ ನೀವೇ ಮ್ಯಾನೇಜ್ ಮಾಡಿ ಅದು ಕೂಡ ಪ್ಲ್ಯಾನ್ಸ್ಗಳಿದೆ. ಅದನ್ನೆಲ್ಲ ನೋಡ್ಕೊಳ್ಳಿ. ನಿಮಗೇನಾದರೂ ಸರ್ವಿಸ್ಗಳು ಬೇಕಾದರೆ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ನಾವು ಆಲ್ರೆಡಿ ಹಾಕಿರೋ ವೀಡಿಯೋಗಳು ತುಂಬ ನಾಲೆಜಬಲ್ ಇದೆ, ಅದನ್ನೇ ಕಲ್ತ್ಕೊಂಡು ನಿಮ್ಮ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಮ್ಯಾನುಫ್ಯಾಕ್ಚರ್ಸ್ ಇದ್ದರೆ, ಟ್ರೇಡರ್ಸ್ಗಳಿದ್ದರೆ, ಮರ್ಚೆಂಟ್ ಟ್ರೇಡರ್ಸ್ಗಳಿದ್ದರೆ ಎಲ್ಲರಿಗೂ ಕೇಟರ್ ಮಾಡ್ತೇವೆ. ಸೊ ಈ ಕ್ಯಾಟಗರೀಸಲ್ಲಿ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಇವಾಗ ನಿಮಗೆ ನಾನು ಮೆನ್ಯೂ ಕಾರ್ಡ್ ಹೇಳಿದೆ. ನಮ್ಮ ಮೆನ್ಯೂ ಕಾರ್ಡ್ ಬೇಕಂದರೆ ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿದರೆ ನಿಮ್ಗೆ ಒಂದು ಮೆನ್ಯೂ ಕಾರ್ಡ್ ಸಿಕ್ಬಿಡುತ್ತೆ. ನಾವು ಏನು ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ, ಅದು ಎಷ್ಟು ಪ್ರೈಸಲ್ಲಿದೆ, ಅದು ಎಷ್ಟು ದಿನದಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ, ಎಲ್ಲೋ ಕ್ಲಿಯರಾಗಿ ಮೆನ್ಷನ್ ಇರುತ್ತೆ. ಅದನ್ನು ತೊಗೊಂಡು ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾರು ಪರಿಚಯ ಇದ್ದವರು ಅಥವಾ ಅವ್ರಿಗೇನಾದರೂ ಹೆಲ್ಪ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಓಕೆ, ಸಿಗೋಣ. ಟೇಕ್ ಕೇರ್, ಬಾಯ್.